ನಮಸ್ತೆ. ಹೇಳಿ ಮೇಡಮ್. ನನ್ನ ಹೆಸರು ಕಾಮಾಕ್ಷಮ್ಮ ಅಂತ. ನಿಮ್ಮ ಹಾಸ್ಪಿಟ್ಲಲ್ಲಿ ಕೆಲವು ವರ್ಷಗಳ ಹಿಂದೆ ಭಾಗ್ಯಮ್ಮ ಅಂತ ಒಬ್ಬರು ಕೆಲಸ ಮಾಡ್ತಾ ಇದ್ರು. ಅವ್ರ ಅಡ್ರೆಸ್ ಕೊಡೋಕ್ಕಾಗತ್ತಾ ಸರ್ ಪ್ಲೀಸ್? ಒಂದು ನಿಮಿಷ ವೆಯ್ಟ್ ಮಾಡಿ ಮೇಡಮ್, ನಾನು ಸರ್ಚ್ ಮಾಡಿ ಕೊಡ್ತೀನಿ. ನನಗೆ ಈ ಅಡ್ರೆಸ್ ಗೊತ್ತಿಲ್ಲ, ನೀವು ಒಂದ್ಸಲ ಬಂದು ತೋರಿಸಿ ಸರ್. ಸರಿ ಮೇಡಮ್. ನನ್ನ ಮಗುಗೋಸ್ಕರ ತುಂಬ ಹುಡುಕಾಡ್ಬಿಟ್ಟಿದ್ದೀನಿ ಸರ್. ಮೇಡಮ್ ಅವರು ಬೇರೆ ಜಾತಿ, ಬಿಟ್ಬಿಡಿ ಮೇಡಮ್. ನನಗೆ ಜಾತಿ ಎಲ್ಲ ಮುಖ್ಯ ಇಲ್ಲ ಸರ್. ಇಲ್ಲೊಂದ್ಸಲ ಅಡ್ರೆಸ್ ಕೇಳಿ ನೋಡಿ ಸರ್. ಕೇಳಿ. ಅದೆಲ್ಲ ಬಿಟ್ಬಿಡು ಮಗ. ಎಕ್ಸ್ಕ್ಯೂಸ್ ಮೀ, ಭಾಗ್ಯಮ್ಮ ಅವ್ರ ಮನೆ ಎಲ್ಲಿ ಬರುತ್ತೆ ಹೇಳಿ? ಅದೇ ನರ್ಸ್ ಆಗಿದ್ರಲ್ಲ. ಇಲ್ಲಿಂದ ಮಿಕ್ಕೊಂಡಿರ್ಲ, ಇಲ್ಲಿಂದ ಮಾಮ ಅದು ಅಲ್ಲೇನಾ? ಓಕೆಪ್ಪ, ಥ್ಯಾಂಕ್ಸ್. ಅಮ್ಮ, ಎಲ್ಲಿ ಹೋಗಿದ್ದೆ ನೀನು? ನಂಗೆ ಯಾಕೆ ಹೇಳಲಿಲ್ಲ ನೀನು? ಅಮ್ಮ ಮಗಳೇ, ನಾನು ನಿನ್ಗೊಂದು ಸತ್ಯ ಹೇಳ್ಬೇಕಮ್ಮ. ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಭಟ್ರೆ ಭಟ್ರೆ, ಏನಾಯ್ತು? ನಿಮ್ಮ ಹೆಂಡತಿ ಆಸ್ಪತ್ರೆ ಸೇರಿಸಿದ್ದಾರೆ. ಯಾವಾಗ? ಈಗ ಒಂದು ಸ್ವಲ್ಪ ಹೊತ್ತಾಯ್ತು. ಯಾವ ಆಸ್ಪತ್ರೆ? ಪ್ರೈವೇಟ್ ಹಾಸ್ಪಿಟ್ಲು. ಅಪ್ಪ, ಗಣಪತಿ ಗಂಡು ಮಗು ಆಗ್ಲಪ್ಪ. ನೀವಾ? ಕಂಗ್ರ್ಯಾಚುಲೇಷನ್, ನಿಮ್ಗೆ ಹೆಣ್ಮಗು ಆಗಿದೆ. ಅನಿಷ್ಟ ಏನು ಮಗುನ? ನಿಮ್ಮವ್ರು ಬರಲೇ ಇಲ್ಲ. ಓಹ್, ಬಂದರು ಅನ್ಸುತ್ತೆ. ಈ ಅನಿಷ್ಟ ಏನು ಮಗು ಬೇಡ. ಅಳೋದ್ರಿಂದ ಏನು ಪ್ರಯೋಜನವಿಲ್ಲ. ಈ ಮಗುನ ಯಾವ್ದಾದ್ರೂ ಆಶ್ರಮಕ್ಕೆ ಕೊಟ್ಬಿಡೋಣ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಮಗುನ ನಾನು ಸಾಕೋತೀನಿ. ಹೋದ್ರೆ ನನ್ನ ಮೇಲಾನೆ. ಅಯ್ಯೋ ದೇವ್ರೇ.
ಭಾಗ್ಯಮ್ಮ, ಆ ದೇವರು ನನ್ನ ಜೀವನದಲ್ಲಿ ತುಂಬ ಆಟ ಆಡ್ಬಿಟ್ಟ. ಇದ್ದೊಂದು ನನ್ನ ಗಂಡನು ದೂರ ಮಾಡಿಬಿಟ್ಟ. ಈಗ ನನ್ನ ಮಗಳನ್ನೂ ನನ್ನಿಂದ ದೂರ ಮಾಡ್ತಿದ್ದಾನೆ. ನನ್ನ ಮಗಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ದಯಮಾಡಿ ನನ್ನ ಮಗಳನ್ನ ನನಗೆ ವಾಪಸ್ ಕೊಟ್ಬಿಡು ಭಾಗ್ಯಮ್ಮ. ನೀವಿಬ್ರು ಏನ್ ಬಂದ ನೋಡ್ತಾ ಇದ್ರೆ ನಿಮ್ಗೆ ನನ್ನ ಮಗಳನ್ನ ವಾಪಸ್ ಕೊಡೋ ಮನಸ್ಸೇ ಬರ್ತಾ ಇಲ್ಲ ಅಂತ ಕಾಣಿಸ್ತದೆ. ನೀವಿಬ್ರು ಹೀಗೆ ಚೆನ್ನಾಗಿರಿ, ನಾನು ಹೊರಡ್ತೀನಿ.